ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀಶೋಭನ ಪದದಲ್ಲಿ 94ನೇ ಪದ್ಯ. ಬೊಮ್ಮ ತನ್ನರಸಿ ಕೂಡೆ ಬಂದೇರೇಗಿದ ಉಮ್ಮೆ ರಸ ನಮಿಸಿದ ಅಮ್ಮರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಯ ರಸಗೆ ಸಲ್ಲಿಸಿದರು. ಚತುರ್ಮುಖ ಬ್ರಹ್ಮದೇವರು ತಮ್ಮ ರಾಣಿಯಾಗಿರುವಂತಹ ಸರಸ್ವತಿ ದೇವಿಯನ್ನು ಬಂದು ವಧುವರರಾಗಿ ಕುಳಿತಿದ್ದ ಲಕ್ಷ್ಮೀನಾರಾಯಣಿಗೆ ನಮಸ್ಕಾರ ಮಾಡ್ತಾರೆ. ಹೀಗೆ ಇಂದ್ರಾದಿ ದೇವತೆಗಳೆಲ್ಲರೂ ಪತ್ನಿ ಸಮೇತರಾಗಿ ಬಂದು ನಮಸ್ಕಾರ ಮಾಡ್ತಾರೆ. ಬಳಿಕ ಎಲ್ಲರೂ ರಮೆಯ ಅರಸನಾದ ನಾರಾಯಣನಿಗೆ ಬಗೆ ಬಗೆಯ ಉಡುಗೊರೆಗಳನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ 2 ನುಡಿಗಳಲ್ಲಿ ಆರತಕ್ಷೆ ಬಳಿಕ ಸಪ್ತಪದಿ ಶಾಸ್ತ್ರ ಅರುದ್ಧ ದರ್ಶನ ಉರುಟಣೆ ಆದ ಬಳಿಕ ಉಡುಗೊರೆ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ವರನು ವಧುವಿನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಮೇಲೆ ಅಲ್ಲಿಗೆ ಹೆಣ್ಣು ಕೊಟ್ಟವರ ಕರ್ತವ್ಯಗಳು ಮುಗಿದುವು ಅಂತ ಹೇಳ್ತಾರೆ. ಮುಂದೆ ವಧುವರರು ವಿವಾಹ ವೇದಿಕೆ ಬಂದು ಹಸೆಮಣೆ ಏರಿ ಆರತಕ್ಷತೆ ಮಾಡಿಸಿಕೊಂಡು ವಿವಾಹ ಹೋಮವನ್ನು ನಡೆಸಬೇಕು. ಸಹಧರ್ಮಿಣಿ ಪ್ರಾಪ್ತಿಯಿಂದ ವರನಿಗೆ ಉಪಾಸಾಗ್ನಿ ಲಭಿಸುತ್ತದೆ ಅಂತ ಹೇಳ್ತಾರೆ. ಆ ಅಗ್ನಿಯ ಸಿದ್ಧಿಗಾಗಿ ವಿವಾಹ ಹೋಮ. ಸಂಪತ್ತನ್ನು ಬೇಡಿ ಪವಮಾನ ಅಗ್ನಿಗೋ, ದಾಂಪತ್ಯ ಪ್ರೇಮವನ್ನು ಬೇಡಿ ಅರ್ಯಮನಿಗೋ, ಸಕಲ ಪುರುಷಾರ್ಥಗಳನ್ನು ಬೇಡಿ ಪ್ರಜಾಪತಿಗೋ ಆಜ್ಯಾಹುತಿಯನ್ನು ನೀಡಿ ವರನು ವಧುವಿನ ಪಾಣಿಗ್ರಹಣ ಮಾಡಬೇಕು. ಎದ್ದು ನಿಂತು ವಧುವಿನ ಕೈ ಹಿಡಿದೆತ್ತಬೇಕು. ಆಗ ಹೇಳುವಂತ ಗೃಹ್ಣಾಮಿತೆ ಸೌಭಾಗತ್ವಾಯ ಹಸ್ತಂ ಮಯಾ ಪತ್ಯ ದೃಷ್ಟಿರ್ಯಥಾ ಸಹ ಭಗೋ ಅರ್ಯಮ ಸವಿತಾ ಪುರಂಧಿರ್ಮಹ್ಯಂ ತ್ವಾದುರ್ಗಾರ್ಹ್ಯಪತ್ಯಾಹ ದೇವಾಹ. ಸೌಭಾಗ್ಯಕ್ಕಾಗಿ ನಾನು ನಿನ್ನ ಪಾಣಿಗ್ರಹಣ ಮಾಡ್ತಾ ಇದ್ದೇನೆ. ನನ್ನೊಡನೆ ಚಿರಕಾಲ ಬಾಳಿ ಮುದಿತನವನ್ನು ಹೊಂದು. ಅಂದಿನವರೆಗೂ ನಿನ್ನ ಸಹಾಯದಿಂದ ಗೃಹಸ್ಥ ಧರ್ಮವನ್ನು ನಾನು ನಡೆಸಲೆಂದು ಭಗ, ಅರ್ಯಮ, ಸವಿತೃ, ಪುರಂಧ್ರಿ ಮೊದಲಾದ ದೇವತೆಗಳೇ ನಿನ್ನನ್ನು ನನಗೆ ಅನುಗ್ರಹಿಸಿದ್ದಾರೆ ಅಂತ ಹೇಳ್ತಾರೆ. ಬಳಿಕ ಲಾಜಾಹೋಮವನ್ನು ಮಾಡಿ ವಧುವಿನ ಕೈಯಿಂದ ಅರ್ಯಮಾಗ್ನಿಗೆ ಲಾಜಾಹುತಿಯನ್ನು ಕೊಡಿಸಿ ಅವಳ ಕೈ ಹಿಡಿದುಂಡೆ ಸುತ್ತ ಪೂರ್ಣ ಕುಂಭ ಸಹಿತವಾದ ಅಗ್ನಿಗೆ ಪ್ರದಕ್ಷಿಣೆ ಮಾಡಬೇಕು ಅಂತಿದೆ. ಅಮೋಹಸ್ಮಿ ತಾವೇಹ ವಿವಾಹ ವಹೈ ಪ್ರಜಾಂ ಪ್ರಜನಯಾ ವೈಹಿ ಸಂಪ್ರಿಯೌ ರೋಚಿಷ್ಣು ಸುಮನಸ್ಯ ಮಾನೌ ಜೀವೇವ ಶರದಃ ಶತಂ. ಅಂದರೆ ನಾನು ರಾಗ, ನೀನು ಸಾಹಿತ್ಯ, ನಾನು ಅಂತರಿಕ್ಷ, ನೀನು ಭೂಮಿ. ನಾವಿಬ್ಬರೂ ವಿವಾಹವಾಗೋಣ, ಒಂದಾಗೋಣ, ಸಂತತಿಯನ್ನು ಪಡೆಯೋಣ, ಪರಸ್ಪರ ಪ್ರೀತಿಯಿಂದ ನಲಿಯುತ್ತಾ 100 ವರ್ಷ ಬಾಳೋಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿ ವಧುವನ್ನು ಅಗ್ನಿಗೆ ಹೀಗೆ ಪ್ರದಕ್ಷಿಣೆ ಮಾಡಿಸ್ತಾರೆ. ವಿವಾಹ ಎಂದರೆ ಗಂಡು ಹೆಣ್ಣು ಇಬ್ಬರು ಪ್ರೀತಿಯಿಂದ ಜೊತೆ ಸೇರುವುದೇ ವಿವಾಹ. ಹೀಗೆ ವರುಣಾಗ್ನಿಗೂ ಪೂಷಾಗ್ನಿಗೂ ಲಾಜಾಹುತಿ ಕೊಡಿಸಿ ಪ್ರದಕ್ಷಿಣೆ ಮಾಡಿಸಿ ಆಮೇಲೆ ವಧುವನ್ನು ಒಂದೊಂದಾಗಿ 7 ಅಕ್ಕಿ ರಾಶಿಗಳ ಮೇಲೆ ನಡೆಸ್ತಾರೆ. ಇಶ ಏಕಪದಿ ಭವ ಎಂದು ಮುಂತಾಗಿ ಮಂತ್ರಗಳನ್ನು ಹೇಳ್ತಾರೆ. ಅನ್ನ, ಬಲ, ಸಂಪತ್ತು, ಪ್ರಣಯ ಸುಖ, ಸಂತತಿ, ಅನುಕೂಲ, ಋತು, ಸಖ್ಯ ಈ 7 ಅಭಿಷ್ಟಗಳಿಗಾಗಿ
ನೀನು ನನ್ನೊಡನೆ 7 ಹೆಜ್ಜೆ ಇಡು ಅಂತ ಹೇಳ್ತಾ ಇದ್ದಾರೆ. ಇವುಗಳ ವಿಷಯದಲ್ಲಿ ನೀನು ನನ್ನ ಜೊತೆಗೆ ಅನುಸರಿಸಿಕೊಂಡು ಇರು. ನಾವಿಬ್ಬರು ಜೀವನದಲ್ಲಿ ಒಂದಾಗಿರೋಣ. ಈ ಉದಾತ್ತ ಸಂಕಲ್ಪವೇ ಸಪ್ತಪದಿಯಾಗಿದೆ. ರಾತ್ರಿ ವಧುವಿಗೆ ಅರುಂಧತಿ ದರ್ಶನವನ್ನು ಮಾಡಿಸ್ತಾರೆ. ಈ ರೀತಿಯಾಗಿ ಅಂದರೆ ಧ್ರುವ, ಅರುಂಧತಿ, ಸಪ್ತರ್ಷಿಗಳು, ಶುಕ್ರ, ಗುರು ಮುಂತಾದ ಗ್ರಹಗಳು ಇವರನ್ನು ನಮಸ್ಕರಿಸಿ ಜೀವಪತ್ನಿ ಪಜಾಂ ವಿಂದೇಯ ದೀರ್ಘ ಸೌಮಂಗಲಿಯಾಗಿ ಸುಪತ್ರವತಿಯಾಗಿ ಬಾಳುವಂತೆ ಅನುಗ್ರಹಿಸಿರಿ ಅಂತ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ವಿವಾಹ ಹೋಮ ಆರಂಭಿಸಿ ಅರುಂಧತಿ ದರ್ಶನವರೆಗಿನ ಕಾರ್ಯಕಲಾಪವನ್ನು ಉರುಟಣೆ ಇತ್ಯಾದಿ 4 ದಿನದ ಉತ್ಸವವನ್ನು ನಡೆಸಿದರು ಅಂತ ಬರ್ತಾಯಿದೆ. ಈಗ ಉಡುಗೊರೆಯ ಕಾರ್ಯಕ್ರಮ. ಹೊಸದಾಗಿ ಸಂಸಾರ ಪ್ರಾರಂಭಿಸುವ ದಂಪತಿಗಳ ಅನುಕೂಲವಾಗೆಂಬ ದೃಷ್ಟಿಯಿಂದ ಗೃಹೋಪಯೋಗಿ ವಸ್ತುಗಳು, ವಸ್ತ್ರಾಭರಣಗಳು, ಹಣ ಮುಂತಾದವನ್ನು ಬಂಧು ಮಿತ್ರರು ಉಡುಗೊರೆಯಾಗಿ ನೀಡುತ್ತಾರೆ. ನಂತರ ವಧುವರರು ಸಭಾ ಜನರಿಗೆ ನಮಸ್ಕಾರ ಮಾಡ್ತಾರೆ. ಈ ಲಕ್ಷ್ಮೀ ಶೋಭನಲ್ಲಿ ಬಂದಿದೆ. ಇಲ್ಲಿ ದೇವತೆಗಳು ಪತ್ನಿ ಸಮೇತರಾಗಿ ಬಂದು ಹಸೆಯ ಮೇಲೆ ಏಕಾಸನದಲ್ಲಿ ಕುಳಿತ ಪ್ರಪಂಚದ ಮಾತಾಪಿತರಾದ ಲಕ್ಷ್ಮೀನಾರಾಯಣರಿಗೆ ಅನರ್ಘ್ಯ ವಸ್ತ್ರಾಭರಣ ಉಡುಗೊರೆಯಾಗಿ ಕೊಟ್ಟು ಸಂತೋಷಗೊಳಿಸಿದರು ಎಂದು ಸ್ಕಂದ ಪುರಾಣದಲ್ಲಿ ಬಂದಿದೆ. ಏಕಾಸನೇತೌ ಸಹ ಸನ್ನಿವಿಷ್ಟೌ ಬ್ರಹ್ಮಾಂಡ ಮಾತಾಪಿತರೌ ಮನೋಜ್ಞೌ ಸಂಪೂಜಯಾಮಾಸ ಸುರ ಅನರ್ಘ್ಯ ವಸ್ತ್ರ ವಿಭೂಷಣೈ ದೇವಗಣಾಃ ಸಯೋಷಾಃ ಅಂತ ಹೇಳಿದ್ದಾರೆ. ಸೂರ್ಯ ಪತಿಗ್ರಹಕ್ಕೆ ಹೋಗುವ ಮುನ್ನ ಮನೋಭಿಮಾನಿ ದೇವನು ವಧುವರಿಗೆ ರಥವನ್ನು ಕೊಡ್ತಾನೆ. ದ್ಯುಲೋಕ ಅಭಿಮಾನಿಯಾಗಿರುವವರು ಹೊದೆಯ ವಸ್ತ್ರಗಳನ್ನು ನೀಡ್ತಾನೆ. ಸೂರ್ಯ ಚಂದ್ರರು ಗೋವುಗಳನ್ನು ನೀಡ್ತಾರೆ. ಈ ರೀತಿ ಮಂತ್ರಗಳಲ್ಲಿ ಹೇಳಿ ಉಡುಗೊರೆಯನ್ನು ಅಂತಃಕರಣಪೂರ್ವಕ ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಜಗದೊಡೆಯನಾದ ಪರಮಾತ್ಮನಿಗೆ ಉಡುಗೊರೆ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಒಂದು ಪೂಜೆ. ಅವನದನ್ನೇ ಅವನಿಗೆ ಕೊಡುವ ಮುನ್ನ ಕ್ಷಮೆ ಬೇಡಬೇಕು. ಅವನು ಕ್ಷಮಿಸಿ ಸ್ವೀಕರಿಸಬೇಕು. ಅದಕ್ಕೆ ಮೊದಲು ದೇವತೆಗಳು ಈ ಪೂಜೆಗೆ ಅನುಮತಿ ಬೇಡ್ತಾ ಇದ್ದಾರೆ. ಅನುಮತಿ ಪಡೆದು ಉಡುಗೊರೆ ಕೊಟ್ಟು ಆಶೀರ್ವದಿಸುವ ನಟನೆಯನ್ನು ಮಾಡ್ತಾ ಇದ್ದಾರೆ. ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಪದ್ಮಾವತಿಗೆ ಆಶೀರ್ವದಿಸುವ ವೈಖರಿ ಹೀಗಿದೆ. ಸಾವಿತ್ರೇವ ಚ ಕಲ್ಯಾಣಿ ಬಹುಪುತ್ರವತಿ ಭವ ಸರ್ವಲೋಕಸ್ಯ ಜನನಿ ಭವ ಮಂಗಳದಾಯಿನಿ. ಸಾವಿತ್ರಿಯಂತೆ ಅಂದರೆ ಸವಿತನ ಮಗಳಾದ ಸೂರ್ಯೆಯಂತೆ ನೀನು, ಏಕೆಂದರೆ ನೀವಿಬ್ಬರು ಲಕ್ಷ್ಮಿಯ ಅವತಾರಗಳು. ಆದ್ದರಿಂದ ನೀನು ಕಲ್ಯಾಣಿ, ಮಂಗಳ ದೇವತೆ, ನೀನು ಬಹುಪುತ್ರವತಿಯಾಗು. ಅಂದರೆ ಆಗಿರುವೆ ಎಂಬ ಮರ್ಯಾದೆ ನಿನಗೆ ಸಲ್ಲಲಿ. ಬ್ರಹ್ಮರುದ್ರಾದಿ ಸರ್ವಲೋಕ ಜನನಿ ನೀನೇ ಆಗಿದ್ದಿ. ಇಂತಹ ನೀನು ಸರ್ವಲೋಕಕ್ಕೆ ಮಂಗಳದಾಯಕಳಾಗು. ಈ ಆಶೀರ್ವಾದ ತೋರಿಕೆಗೆ ವಸ್ತುತಃ ಪ್ರಾರ್ಥನೆ. ಹೀಗೆ ಬ್ರಹ್ಮರುದ್ರಾದಿಗಳು ಲಕ್ಷ್ಮೀನಾರಾಯಣರಿಗೆ ನಮನ ರೂಪವಾದ ಆಶೀರ್ವಾದ ಮಾಡುತ್ತಾ ಉಡುಗೊರೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸತ್ಯಲೋಕದ ಬ್ರಹ್ಮ ಕೌಸ್ತುಭರತ್ನವನಿತ್ತ ಮುಕ್ತಾಸುರರು ಮುದದಿಂದ ಮುತ್ತೇನ ಕಂಠೆ ಸರ ಮುಖ್ಯ ಪ್ರಾಣ ನಿತ್ತ ಮಸ್ತಕದ ಮಣಿಯ ಶಿವನೇತ್ತ. ಸತ್ಯಲೋಕಾಧಿಪತಿಯಾಗಿರುವಂತಹ ಚತುರ್ಮುಖ ಬ್ರಹ್ಮನು ಶ್ರೀಹರಿಗೆ ಕೌಸ್ತುಭರತ್ನವನ್ನು ಉಡುಗೊರೆಯಾಗಿ ಕೊಡ್ತಾನೆ. ಮುಕ್ತಾಸುರರು ಆನಂದದಿಂದ ಮುತ್ತಿನ ಕಂಠಿ ಸರವನ್ನು ಕೊಡ್ತಾರೆ. ಸರವನ್ನು ಮುಖ್ಯ ಪ್ರಾಣ ಕೊಡ್ತಾನೆ. ಮಸ್ತಕದ ಮಣಿಯನ್ನು ಶಿವ ಇತ್ತ ಅಂತ ಹೇಳ್ತಾರೆ. ಈ ರೀತಿಯಾಗಿ
ಈಗ ಮಸ್ತಕದ ಮಣಿಯಾಗಿರುವಂತಹ ಮಣಿಯನ್ನೇ ಮುಖ್ಯ ಪ್ರಾಣ ಶಿವನ ಮೂಲಕ ಪರಮಾತ್ಮನಿಗೆ ಕೊಡಿಸುವುದರಲ್ಲಿ ಔಚಿತ್ಯ. ಏಕೆಂದರೆ ಕೌಸ್ತುಭೋ ಬ್ರಹ್ಮಣೋ ರೂಪಂ ಪ್ರಾಣಶ್ಚೂಡಾಮಣಿಸ್ತಥಾ. ಕೌಸ್ತುಭಕ್ಕೆ ಬ್ರಹ್ಮನು ಅಭಿಮಾನಿ, ಹಾಗೆ ಚೂಡಾಮಣಿಗೆ ಮುಖ್ಯ ಪ್ರಾಣದೇವರ ಅಭಿಮಾನಿಯಾಗಿದ್ದಾರೆ. ಈ ರೀತಿಯಾಗಿ ಕೊಟ್ಟು ಮುತ್ತಿನ ಕಂಠಿಯನ್ನು ಮುಕ್ತಾಸುರರು ಮುದದಿಂದ ಹರಿಗೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮುಖ್ಯ ಪ್ರಾಣದೇವರು ಸರವನ್ನು ಕೊಟ್ಟರು ಅಂತ ಹೇಳ್ತಾರೆ. ಅನೇಕ ರತ್ನ ಸಂಯುಕ್ತ ತುಳಸೀದಲ ಮಿಶ್ರಿತ ವಿಷ್ಣು ವಕ್ಷಸ್ಥಲೆ ಮಾಲಾ ವೈಜಯಂತಿ ತ್ಯುದುದಾಹೃತ. ಮುತ್ತು ಮಾಣಿಕ್ಯ ವಜ್ರ ಹವಳ ಮುಂತಾದ ಅನೇಕ ಬಗೆಯ ರತ್ನಗಳನ್ನು ಪೋಣಿಸಿ ತುಳಸೀದಲ ಬೆರೆಸಿ ತಯಾರಿಸಿದ ಮಾಲೆಯೇ ಪರಮಾತ್ಮನ ಎದೆಯಲ್ಲಿರುವ ವೈಜಯಂತಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ರತ್ನಮಾಲೆಯನ್ನು ಪರಮಾತ್ಮನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಪ್ರಾಣದೇವರು. ಆದ್ದರಿಂದ ಹನುಮಂತನಾಗಿ ಶ್ರೀರಾಮನಿಂದ ಮಣಿಮಂಜು ಮಾಲೆಯನ್ನು ಪ್ರೀತಿಯ ಉಡುಗೊರೆಯಾಗಿ ಪಡೆದ ಅಂತ ಬರ್ತದೆ. ಈ ರೀತಿಯಾಗಿ ಮುಕ್ತರಾದ ಸುರರು ಮುತ್ತಿನ ಕಂಠಿ ನೀವುದೆಂದರೆ, ಸುರರು ಮುಖ್ಯವಾಗಿ ಅನೇಕ ಕಲ್ಪಗಳ ಮುಕ್ತರಾಗಿ ವಿಷ್ಣು ಲೋಕದಲ್ಲಿರ್ತಾರೆ. ವಿಷ್ಣು ಲೋಕದಲ್ಲಿರುವ ಚತುರ್ಮುಖರು ಇವರು ಶ್ರೀಹರಿಯ ಎದೆಯಲ್ಲಿ ಮುತ್ತಿನ ಮಾಲೆಯಾಗಿ ಕೂತ್ಕೊಂಡಿರ್ತಾರೆ. ಪ್ರತಿಯೊಬ್ಬ ಚತುರ್ಮುಖನು ಒಂದೊಂದು ಮುತ್ತು ಅಂಥೇಳಿ ಪಂಡಿತಾಚಾರ್ಯ ಸ್ತುತಿಯಲ್ಲಿ ಬಂದು ಮುಕ್ತಮಾಲಾ ವಿಮುಕ್ತ ದ್ರುಹಿಣ ಗಣತನು ನಿತ್ಯ ಮುಕ್ತಸ್ಯ ಕಂಠೆ ಅಂತ ಹೇಳಿದ್ದಾರೆ. ಆದ್ದರಿಂದ ಮುಕ್ತ ಚತುರ್ಮುಖರು ಎಲ್ಲರೂ ಬಂದು ಒಂದು ಮುತ್ತಿನ ಮಾಲೆಯ ಆಕಾರದಲ್ಲಿ ಹರಿಯ ವಕ್ಷಸ್ಥಲವನ್ನು ಅಲಂಕರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಕೌಸ್ತುಭವನ್ನು ಕೊಟ್ಟಿದ್ದಾನೆ, ಮುಖ್ಯ ಪ್ರಾಣದೇವರು ವೈಜಯಂತಿಯನ್ನು ಚೂಡಾಮಣಿಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಬರ್ತಾ ಇದೆ. ಈ ರೀತಿಯಾಗಿ ಪರಮಾತ್ಮ ಕೌಸ್ತುಭಾಭರಣಂ ಲಕ್ಷ್ಮೀಂ ಬಿಭ್ರತೀಂ ವನಮಾಲಿನೀಂ ಸುದರ್ಶನಾದಿಭಿಃ ಸ್ವಾಸ್ತ್ರೇ ಮೂರ್ತಿ ಮದ್ಭಿರುಪಾಸಿತಾಂ. ಕೌಸ್ತುಭ ಶ್ರೀವತ್ಸ ವನಮಾಲೆಗಳನ್ನು ಧರಿಸಿ ಸುದರ್ಶನಾದಿ ಆಯುಗಳಿಂದ ಸಾಕ್ಷಾತ್ತಾಗಿ ಸೇವಿಸಲ್ಪಡುವ ಪರಮಾತ್ಮನನ್ನು ದೇವತೆಗಳು ನೋಡ್ತಾರಂತೆ. ಈ ರೀತಿಯಾಗಿ ಆಗ ದೇವೇಂದ್ರನಾದ ಐರಾವತದ ಮೇಲೆ ಕೂತ್ಕೊಂಡು ಬರ್ತಾನೆ. ಆಮೇಲೆ ಅತ್ರಿ ಮುನಿಯು ಚಂದ್ರನ ನೇತ್ರಗಳಿಂದ ಉದಿಸಿದ್ದ ಚಂದ್ರ ಸಮುದ್ರದಿಂದ ಹೇಗೆ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಕ್ಷೀರ ಸಮುದ್ರವನ್ನು ಕಡೆಯುವಾಗ ಚಂದ್ರ ತೊಡಗಿದ ಆನಂದದಿಂದ ನೋಡ್ತಾ ಇದ್ದಾನಂತೆ. ಸಮುದ್ರ ರಾಜನು ಚಂದ್ರನ ಉತ್ಸುಕತೆಯಿಂದ ನೋಡಿದ. ಪರಸ್ಪರ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ಪರಸ್ಪರ ಪ್ರವೇಶಿಸಿದರು ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ ಚಂದ್ರ ಅಮೃತಪೂರ್ಣನಾದ ಅಂತ ಹೇಳ್ತಾರೆ. ಹೊಸ ಜನ್ಮ ಪಡೆದಂತಾಗಿ ಜಗನ್ಮಾತೆ ಮಹಾಲಕ್ಷ್ಮಿಗೆ ಸೋದರನಾಗಿ ಜಗತ್ತಿಗೆ ಮಾತುಳನಾಗಿದ್ದಾನೆ. ಲೋಕಮಾತೆ ಮಹಾಲಕ್ಷ್ಮಿ ಆದರೆ ಚಂದ್ರ ಲೋಕಕ್ಕೆ ಮಾವ. ಅಂದಿನಿಂದ ಚಂದಮಾಮ ಅಂತ ಪ್ರಸಿದ್ಧನಾಗಿದ್ದಾನೆ. ಪದ್ಮಪುರಾಣ ಹೇಳುತ್ತೆ, ಮಯೋಖವಾನ್ ದೇವೋ ಮಾತುಃ ಭ್ರಾತಾ ಸುಖಾವಹ ನಕ್ಷತ್ರಾಧಿಪತಿ ಭೂಚಂದ್ರೋ ವೈ ಲೋಕಮಾತುಲಃ. ಈ ರೀತಿಯಾಗಿ ಭೃಗುಮುನಿಯಿಂದ ಖ್ಯಾತಿ ದೇವಿಯಲ್ಲಿ ಅವತರಿಸಿದ ಮಹಾಲಕ್ಷ್ಮಿ ಈಗ ಸಮುದ್ರ ರಾಜನ ಕನ್ಯಕೆಯಾಗಿ ಅವತರಿಸಿದ್ದಾಳೆ. ಆದ್ದರಿಂದ ಇಲ್ಲೇನು ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನರಸೆ ಕೋಡೆ ಸವೆ ನೋಡೆ ನುಡಿವಾಗ ವದನದಲ್ಲಗ್ನಿ ಕೆಡದಂತೆ ಮಹ್ನಿ ಪ್ರತಿಷ್ಠೆಯ ಮಾಡಿಯವನೊಳಗಿದ್ದ ತನ್ನಾಹುತಿ ದಿಬ್ಬಣ ಸುರರಿಗೆ. ತನ್ನ ಅರಸಿಯಾದ ಮಹಾಲಕ್ಷ್ಮೀ ದೇವಿಯೊಡನೆ ಸರಸಾದ ಮಾತುಗಳನ್ನಾಡುವಾಗ ತನ್ನ ಮುಖದೊಳಗಿರುವ ಅಗ್ನಿ ಕೆಡಬಾರದೆಂದು ಪರಮಾತ್ಮ ಅಗ್ನಿ ಪ್ರತಿಷ್ಠೆ ಮಾಡಿ ಆ ಅಗ್ನಿಯೊಳಗೆ ತಾನಿದ್ದ ತನ್ನ ಆಹುತಿಗಳನ್ನು ಸುರರಿಗೆ ನೀಡಿದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ
ವಹ್ನಿ ಪ್ರತಿಷ್ಠೆಯನ್ನು ಮಾಡಿ ಹೋಮವನ್ನು ಮಾಡ್ತಾನೆ. ಹಿಂದಿನ ನುಡಿಯಲ್ಲಿ ಉಡುಗೊರೆ ಕಾರ್ಯಕ್ರಮವನ್ನು ಮಂಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮೊದಲು ಅಗ್ನಿ ಪ್ರತಿಷ್ಠೆ ಮಾಡಿ ಪಾಣಿಗ್ರಹಣ ಹೋಮ, ಲಾಜಾ ಹೋಮ ಉಡುಗೊರೆ ಆದ ಬಳಿಕ ಔಪಾಸನ ಹೋಮ, ಗೃಹ ಪ್ರವೇಶ ಹೋಮ ಇವೆಲ್ಲ ಮಾಡಬೇಕು ಅಂತಿದೆ. ಎಲ್ಲ ಹೋಮಗಳನ್ನು ಪರಮಾತ್ಮ ಮಾಡಿದ್ದಾನೆ ಅಂತ ಹೇಳಿ ಒಂದೇ ಮಾತಿನಲ್ಲಿ ಈ ನುಡಿ ಸಂಕ್ಷೇಪವಾಗಿ ವರ್ಣಿಸ್ತಾ ಇದೆ. ಸರ್ವ ಯಜ್ಞಭೋಕ್ತನಾಗಿದ್ದು ಯಜ್ಞಪುರುಷನೆನಿಸಿದವ ನಾರಾಯಣ. ಆದರೂ ತಾನೇ ಹೋಮ ಮಾಡಿ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾ ಇದ್ದಾನೆ. ಮೂಲ ರೂಪದಲ್ಲಿ ಅಲ್ಲ, ಅವತಾರಗಳಲ್ಲಿ. ಇದು ಮರ್ತ್ಯಾವತಾರ ಇವ ಮಹತ್ಯ ಶಿಕ್ಷಣಂ ಎಂಬಂತೆ ಲೋಕಕ್ಕೆ ಸರಿಯಾದ ದಾರಿ ತೋರಿಸುವುದಕ್ಕಾಗಿ ಅಂಥೇಳಿ ಹೇಳ್ತಾ ಇದ್ದರು. ಇದರಲ್ಲಿ ಯಾವ ಸಂಶಯ ಇಲ್ಲ ಅಂತ. ಜೊತೆಗೆ ಅಯೋಗ್ಯರನ್ನು ವಂಚಿಸುವ ಉದ್ದೇಶವೂ ಇದೆ. ದೇವತೆಗಳ ಪ್ರಾರ್ಥನೆಯಂತೆ ಪರಮಾತ್ಮ ಹಾಗೆ ಮಾಡ್ತಾನೆ. ಇದಕ್ಕೆ ಪದ್ಮಪುರಾಣದ ವಚನ, ಶಿವವಚನ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲಬ್ಧ್ವಾ ಚಾತ್ಮನಂ ಪೂಜಾಂ ಸಮ್ಯಗಾದಾಯಿತೋ ಹರಿಹಿ ಆತ್ಮನೈವೈತಾನ್ ಪೂಜಯಾಮಾಸ ಕೇಶವಃ. ಈ ರೀತಿಯಾಗಿ ಪರಮಾತ್ಮ ಲಕ್ಷ್ಮೀ ಸ್ವಯಂವರದಲ್ಲಿ, ಸ್ಕಾಂದ ಪುರಾಣದಲ್ಲಿ ಹೇಳಿದೆ, ಲಕ್ಷ್ಮೀ ಸ್ವಯಂವರದಲ್ಲಿ ಲಕ್ಷ್ಮೀನಾರಾಯಣರು ವಿವಾಹ ಮಾಡಿ ಅಗ್ನಿಗೆ ಪ್ರದಕ್ಷಿಣೆ ಬಂದು ನೋಡುವ ಸ್ತ್ರೀ ಪುರುಷರ ಕಣ್ಣು ಮನಗಳಿಗೆ ಹಬ್ಬವನ್ನು ಕೊಟ್ಟರು ಅಂತ ಹೇಳಿ ಬರ್ತಾ ಇದೆ ಸ್ಕಾಂದ ಪುರಾಣ. ಹುತಸ್ಯ ತಥಾಸ್ಯ ತಸ್ಯಾಥ ಹುತಾಶನಸ್ಯ ಪ್ರದಕ್ಷಿಣಂ ಚಾಪಿ ಸ ಶ್ರಿಯೈವ ಚಕಾರ ಚೇತಾಂಸಿ ನಿದೇಕ್ಷಕಾಣಾಂ ಸ್ತ್ರೀಣಾಂ ಚ ಪುಂಸಾಂ ಚ ಹರನ್ ಹರಿಹಿ ಸಹ. ಈ ರೀತಿಯಾಗಿ ವಿವಾಹದ ನವದಂಪತಿಗಳು ಸರ್ವದೇವತಾಮಯನಾಗಿರುವಂತಹ ಪರಮಾತ್ಮ ಈ ರೀತಿಯಾಗಿ ಮದುವೆ ಮಾಡಿಕೊಂಡಿದ್ದಾನೆ. ಹೀಗೆ ಪರಮಾತ್ಮ ಎಲ್ಲ ದೇವತೆಗಳನ್ನು ನೋಡ್ರಿ, ಸರ್ವಾಂಗಗಳಲ್ಲಿರುವ ಪ್ರಜಾಪತಿ ಚತುರ್ಮುಖನಂತೂ ಎಲ್ಲ ಲೀಲೆಯನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಈ ರೀತಿಯಾಗಿ ಇದ್ದಾನೆ ಅಂತ ಹೇಳಿದೆ. ದೇವತೆಗಳಿಗೆ ಆಹುತಿ ನೀಡುವುದರ ಉದ್ದೇಶ ಇಲ್ಲಿ ಬೇರೆ ಇದೆ. ರುಕ್ಮಿಣಿ ಕೃಷ್ಣರ ಮುಂದೆ ತಮ್ಮ ಹೇಳಿದೆ, ರುಕ್ಮಿಣಿ ಶ್ರೀಜಲ್ಲಿ ಬಂದಿದೆ. ರುಕ್ಮಿಣಿ ಕೃಷ್ಣರು ಅಗ್ನಿಯನ್ನು ಆತ್ಮೀಯನನ್ನಾಗಿ ಮಾಡಿಕೊಳ್ಳಲು ಲಾಜಾಹೋಮ ಮಾಡಿದರು, ಅನಂತರ ಅಗ್ನಿಗೆ ಪ್ರದಕ್ಷಿಣೆ ಮಾಡಿದರು ಅಂತ ಬರ್ತಾ ಇದೆ. ಈ ರೀತಿಯಾಗಿ ಜಗತ್ತಿಗೆ ತೋರಿಸುವುದಕ್ಕೆ ಮದುವೆ ಅಂತಂದರೆ ಸುಮ್ಮನೆ ವಧರು ಕೂಡುವುದಲ್ಲ, ಇದೆಲ್ಲ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಸ್ವಲ್ಪವೂ ವಿಳಂಬನ ಮಾಡದೆ ಎಲ್ಲ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬೇದ ಹರುಷದಲ್ಲಿ ಉಣಿಸಲು ಉಣಿಸಬೇಕೆಂದು ಸಿಂಧು ಸರ್ವರಿಗೆಡೆಯ ಮಾಡಿಸಿದ. ಕೊಬ್ಬಿದಂತಹ ದುಷ್ಟ ದಾನವರನ್ನು ಓಡಿಸಿ ಮದುವೆಯ ಊಟಕ್ಕೆ ಅಮೃತಾನ್ನವನ್ನು ಉಬ್ಬಿದ ಹರುಷದಿಂದ ಉಣಿಸಬೇಕೆಂದು ಸಮುದ್ರ ರಾಜ ಎಲ್ಲರಿಗೂ ಭೋಜನವನ್ನು ಸಿದ್ಧಪಡಿಸಿದ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ನುಡಿಯಲ್ಲಿ ಔಪಾಸನ, ಗೃಹ ಪ್ರವೇಶ ಹೋಮಗಳ ಬಗ್ಗೆ ಹೇಳಿ ಈಗ ವಿವಾಹ ಭೋಜನದ ಬಗ್ಗೆ ಹೇಳಿದ್ದಾರೆ. ವಧುವರರಿಗೆ ಭೂಮುದೂಟ ಆಗಬೇಕು, ಇತರರಿಗೆ
ಮುಷ್ಟಾನ್ನ ಭೋಜನವಾಗಬೇಕು. ಇಲ್ಲಿ ಬರುತ್ತೆ, ಸಮುದ್ರ ರಾಜ ತಾನೇ ಅಸುರರನ್ನು ಓಡಿಸಿದೇನು, ತಾನೇ ಅಮೃತವನ್ನು ಉಣಿಸಿದನೇನು, ತಾನೇ ಅಮೃತವನ್ನು ಸಿದ್ಧಪಡಿಸಿದನೇನು. ಅಸುರರನ್ನು ಯಾರೂ ಓಡಿಸಲೇ ಇಲ್ಲ. ಅವರನ್ನು ಮೋಹಿನಿ ವೇಷದಿಂದ ವಂಚಿಸಿ ದೇವತೆಗಳೇ ಅಮೃತ ಉಣಿಸುವವನು ಪರಮಾತ್ಮ ಶ್ರೀಹರಿ. ಈ ರೀತಿಯಾಗಿ ಪದ್ಮಪುರಾಣದಲ್ಲಿ ಅಮೃತ ಬಂದ ಬಳಿಕ ಲಕ್ಷ್ಮೀರ್ ಪ್ರಾದುರ್ಭಾವ. ಆಕೆ ಪರಮಾತ್ಮನನ್ನು ವರಿಸಿ ದೇವತೆಗಳ ಕಡೆಗೆ ವಾತ್ಸಲ್ಯ ನೋಟ ಬೀರಿದೊಡನೆ ಅವರು ಪುಷ್ಟರಾಗಿ ಬಲಿಷ್ಠರಾಗಿ ಅಸುರರನ್ನು ಓಡಿಸಿ ಅಮೃತ ಪಾನಕ್ಕೆ ಕುಳಿತರು ಅಂತ ಬರುತ್ತೆ. ಮತ್ತೆ ಅಸುರರು ಬಂದಾರೆಂಬ ಶಂಕೆಯಿಂದ ಪರಮಾತ್ಮ ಸ್ತ್ರೀರೂಪ ಧರಿಸಿ ಅಮೃತವನ್ನು ಉಣಿಸಿದ ಅಂಥೇಳಿ ಸ್ಕಂದ ಪುರಾಣದಲ್ಲಿ ಬಂದಿದೆ. ಆ ವಿಷಯವನ್ನು ನಾಳಿನ ದಿವಸ ನೋಡೋಣಂತೆ. ನೋಡ್ರಿ, ಎಲ್ಲ ಪುರಾಣಗಳಲ್ಲಿ ಬಂದಿರುವಂತಹ ವಿಷಯವನ್ನು ಇಲ್ಲಿ ವಾದರಾಜ ಸ್ವಾಮಿಗಳು ನಮಗೆ ಒಂದೊಂದೇ ಪದ್ಯದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.